ಜೈಲು ಹಕ್ಕಿ ಆಗಿರುವ ದರ್ಶನ್ಗೆ ಬಂದಿಖಾನೆಯಲ್ಲಿ ಪರದಾಟಕ್ಕೆ ಇನ್ನೂ ಮುಕ್ತಿ ಆಗಿಲ್ಲ. ಇದರ ಜೊತೆಗೆ ನಟನನ್ನ ಭೇಟಿ ಮಾಡಲು ದಂಡೇ ಹರಿದು ಬರ್ತಾ ಇದೆ. ಹಾಗಾದರೆ 11ನೇ ದಿನದ ದರ್ಶನ್ ಜೈಲ್ ಡೈರಿ ಹೇಗಿತ್ತು? ನಿಮಗಾಗಿ ಈ ಜೈಲ್ ಡೈರಿ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ಕೂಲ್. ತಾಯಿ ಪತ್ನಿ ಭೇಟಿ ಬಳಿಕ ದಾಸ ಫುಲ್ ರಿಲ್ಯಾಕ್ಸ್. ಪರಪ್ಪನ ಅಗ್ರಹಾರದಲ್ಲಿರುವ ಕಾಟೇರ ಫುಲ್ ಕೂಲ್ ಆಗಿದ್ದಾನೆ. ಕುಟುಂಬಸ್ಥರ ಭೇಟಿ ಬಳಿಕ ನಟ ದರ್ಶನ್ ಫುಲ್ ರಿಲ್ಯಾಕ್ಸ್ ಆಗಿದ್ದು ಬೇರೆಯವರ ಭೇಟಿಗೆ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾನಂತೆ. ಇದರ ನಡುವೆ ಗೆಳತಿ ಪವಿತ್ರ ಗೌಡ ಆಪ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದಾಳೆ. ಸಮತಾ ಎಂಬ ಮಹಿಳೆ ಜೈಲಿನಲ್ಲಿ ನಟ ದರ್ಶನ್ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾಳೆ. ಜೈಲಿನಲ್ಲಿ ಬಂದಿಯಾಗಿ ಬೇರೆ ಬೇರೆ ಆಗಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸೇತುವೆಯಾಗಿ ಸಮತಾ ಕೆಲಸ ಮಾಡ್ತಿದ್ದಾಳೆ ಎನ್ನಲಾಗಿದೆ. ಮಾಧ್ಯಮಗಳ ಕಣ್ಣು ತಪ್ಪಿಸಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ಈಕೆ ಸದ್ದಿಲ್ಲದೆ ಪವಿತ್ರ ಗೌಡಳಿಂದ ಬಂದಿದ್ದ ಮಾಹಿತಿಯನ್ನ ನಟ ದರ್ಶನ್ಗೆ ತಲುಪಿಸಿದ್ದಾಳೆ ಎನ್ನಲಾಗಿದೆ. ಅಂದಹಾಗೆ ಇವತ್ತು ನಟ ದರ್ಶನ್ ಆಪ್ತ ನಟ ಧನ್ವೀರ್ ಜೈಲಿಗೆ ಭೇಟಿ ನೀಡಿ ನಟ ದರ್ಶನ್ಗೆ ಸಾಂತ್ವನ ಹೇಳ್ತಾರೆ ಎನ್ನಲಾಗಿತ್ತು. ಆದರೆ ಇದಕ್ಕೆ ಜೈಲು ಅಧಿಕಾರಿಗಳು ಅನುಮತಿ ನೀಡದ ಕಾರಣ ಹಾಗೆ ವಾಪಸ್ ಬಂದಿದ್ದಾರೆ. ಆದರೆ ಮಾಧ್ಯಮಗಳಿಗೆ ಭೇಟಿ ಆದೆ ಅಂತ ಸುಳ್ಳು ಹೇಳಿದ್ದಾರೆ. ಮಾತಾಡ್ತೀರಾ? ಭೇಟಿ ಮಾಡಿದ್ರಾ? ಇದೇನು ಅಂಧಾಭಿಮಾನವೋ ಹುಚ್ಚು ಪ್ರೀತಿಯೋ? ದಾಸನಿಗಾಗಿ ಹೆತ್ತ ಮಗುವನ್ನೇ ಕೈದಿ ಮಾಡಿದ ಅಭಿಮಾನಿ. ಇದರ ನಡುವೆ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಮಾತ್ರ ಕಮ್ಮಿಯಾಗಿಲ್ಲ. ಇಲ್ಲೊಬ್ಬ ಹೆತ್ತ ಮಗುವನ್ನೇ ಕೈದಿ ಮಾಡಿ ಫೋಟೋ ಶೂಟ್ ಮಾಡಿಸಿದ್ದಾನೆ. ದರ್ಶನ್ ಸರ್ ಆದಷ್ಟು ಬೇಗ ಹೊರಬರಲಿ. ರಿಪಬ್ಲಿಕ್ ಕನ್ನಡಕ್ಕೆ ನಟಿ ಸಂಜನಾ ಗಲ್ರಾಣಿ ಹೇಳಿಕೆ. ದರ್ಶನ್ ಸರ್ ಆದವರು ತುಂಬಾ ಬೇಗ ರಿಟರ್ನ್ ಬರಬೇಕು. ಸಿನಿಮಾ ನಟಿ ಸಂಜನಾ ದರ್ಶನ್ ಸರ್ ತಪ್ಪು ಮಾಡಿಲ್ಲ, ಆದಷ್ಟು ಬೇಗ ಹೊರ ಬರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೊನೆಗೂ ನನಗೆ ದರ್ಶನ್ ಸರ್ ಆದವರು ತುಂಬಾ ಬೇಗ ರಿಟರ್ನ್ ಬರಬೇಕು. ನಡೆದಿದ್ದೆಲ್ಲ ತಪ್ಪು ನಡೆದಿದೆ, ಯಾರು ಮಾಡಿದಾರಂತ ನಮಗೇನು ಗೊತ್ತಿಲ್ಲ. ಊಹೆಗಳನ್ನ ಭರವಸೆ ಮಾಡಬೇಡಿ. ಅವ್ರನ್ನ ಬರಲಿಕ್ಕೆ ಸ್ವಲ್ಪ ಕಾಯೋಣ. ಆದಷ್ಟು ಬೇಗ ದರ್ಶನ್ ಸರ್ ನಮ್ಮ ಕನ್ನಡ ಕುಟುಂಬದ ಒನ್ ಆಫ್ ದ ಮೋಸ್ಟ್ ಮುಖ್ಯವಾದ ವ್ಯಕ್ತಿ ಬೇಗ ಬಂದು ಶೂಟಿಂಗ್ಗಳೆಲ್ಲ ಸ್ಟಾರ್ಟ್ ಆಗಲಿ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಸಂಘರ್ಷದಿಂದ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಏಟಾಗಿದೆ. ಆ್ಯಂಡ್ ಬೇಗ ಬನ್ನಿ ದರ್ಶನ್ ಸರ್ ಅಂತ ನಾನು ದೇವರಲ್ಲಿ ಹಗಲು ರಾತ್ರಿ ಕೇಳ್ಕೊಳ್ತಾ ಇದ್ದೀನಿ. ಪರಪ್ಪನ ಪಂಜರದಲ್ಲಿ ಪರದಾಡ್ತಾ ಇರುವ ನಟ ದರ್ಶನ್ ಪಶ್ಚಾತ್ತಾಪದಿಂದ ಕೊಂಚ ಬದಲಾಗಿದ್ದಾನೆ ಎಂದುಕೊಂಡಿದ್ದ ಮಡದಿಗೆ ಶಾಕ್ ಸಿಕ್ಕಿದ್ದು ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನುವ ಹಾಗೆ ಸಮತಾ ಭೇಟಿ ಇನ್ಯಾವ ಸಂಕಷ್ಟ ತಂದೊಡ್ಡಲಿದೆ ಅನ್ನುವುದನ್ನ ಕಾದೊಡ್ಬೇಕಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.